In the meantime, in WhatsApp and all, we get messages that there is no scarcity of gas or there is no scarcity of petrol or Yeah, sir. ಲೇಡಿ ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ compromise. ಮೇಲೆ ದಬ್ಬಾಳಿಕೆ ಮಾಡ್ತಕ್ಕಂಥ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಗೃಹ ಬಳಕೆಯ ಸಿಲಿಂಡರ್ಗಳನ್ನ 60 ರೂಪಾಯಿ, ವಾಣಿಜ್ಯ ಸಿಲಿಂಡರ್ಗಳ ದರವನ್ನ 115 ರೂಪಾಯಿ ಹೆಚ್ಚಳ ಮಾಡುವುದರ ಮುಖಾಂತರ ಬಡತನ ರೇಖೆಗಿಂತ ಕೆಳಗಿರ್ತಕ್ಕಂಥ ಎಲ್ಲ ಬಡವರ ಹೊಟ್ಟೆ ಮೇಲೆ ಇವತ್ತ ಬರೆ ಇಳುವಂತ ಕೆಲಸವನ್ನ ಕೇಂದ್ರ ಸರ್ಕಾರ ಇವತ್ತ ಮಾಡಿದೆ. ಕೇಂದ್ರ ಸರ್ಕಾರದ ನರೇಂದ್ರ ಮೋದಿಯವರ ಒಂದು ಬಿಜೆಪಿಯ ಸರ್ಕಾರ ಏನೊಬ್ಬ ನಾವು ಬಹಳ ಬಲಿಷ್ಠದೇವಿ ಅಂತ ಇವತ್ತ ತಮ್ಮಷ್ಟಕ್ಕೆ ತಾವೇ ಜಂಬವನ್ನ ಕೊಚ್ಕೊಳ್ತಾ ಇದ್ದಾರೆ. ಆದ್ರ ಇವತ್ತಿನ ದಿವಸ ಅಮೆರಿಕದ ಅಧ್ಯಕ್ಷ ಆದಂತ ಡೊನಾಲ್ಡ್ ಟ್ರಂಪ್ ಅವರ ಒಂದು ಕೈಗೊಂಬೆಯಾಗಿ ಇವತ್ತ ನಮ್ಮ ದೇಶದ ನರೇಂದ್ರ ಮೋದಿ ಅವರ ಬಿಜೆಪಿ ಸರ್ಕಾರ ಇವತ್ತ ಅವ್ರ ಕೈಗೊಂಬೆಯಾಗಿ ಇವತ್ತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದು ನಾಚಿಕೆಗೇಡಿ ಅಂತ ಅನ್ನೋದು ಒಂದು ಕೆಲಸ ಅಂತಕ್ಕಂಥ ಒಂದು ಮಾತನ್ನು ನಾನು ಹೇಳ್ತಾ, ಬರೀ ಇವತ್ತ ಸಿಲಿಂಡರ್ ಬೆಲೆ ಅಷ್ಟೇ ಅಲ್ಲ, ಇವತ್ತ ಡೀಸೆಲ್ ಪೆಟ್ರೋಲ್ ಬೆಲೆಗಳು ಏನು ನಮ್ಮ ಕಾಂಗ್ರೆಸ್ ಸರ್ಕಾರ ಈಗ 10 ವರ್ಷದ ಹಿಂದೆ ಏನಿತ್ತು ಆಗಿನಕ್ಕಿಂತಲೂ 10 ವರ್ಷದೊಳಗೆ ಇವತ್ತ ಎಲ್ಲವೂ ದರಗಳು ಇವತ್ತ ಡಬಲ್ ಆಗುವುದರ ಮುಖಾಂತರ ಇವತ್ತ ಬಡವರಿಗೆ ಅನ್ಯಾಯ ಮಾಡಿದಾರ. ಬಡವರ ಪರವಾಗಿ ಯಾವ್ದಾದ್ರು ಇವತ್ತ ಸರ್ಕಾರ ಇವತ್ತ ಭಾರತ ದೇಶದಲ್ಲಿ ಇವತ್ತ ಆಳ್ವಿಕೆಯನ್ನು ಮಾಡಿದ್ರ ಅದು ಓನ್ಲಿ ಫಾರ್ ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದ್ದನ್ನ ನಾನು ಇವತ್ತ ಹೇಳ್ತೇನೆ. ಇವತ್ತ ನಮ್ಮ ಧಾರವಾಡ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಏನೋ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ. ಇದರಿಂದ ಒಂದು ವಾರದೊಳಗ ಇವತ್ತ ಕೇಂದ್ರ ಸರ್ಕಾರ ದರವನ್ನ ಇಳಿಸದೇ ಇದ್ದರೆ ನಾವು ಬರ್ತಕ್ಕಂಥ ದಿವಸದೊಳಗ ರಾಜ್ಯಾದ್ಯಂತ ದೇಶಾದ್ಯಂತ ಇವತ್ತ ಭಾರತೀಯ ಜನತಾ ಪಕ್ಷದ ವಿರುದ್ಧ ಬೃಹತ್ವಾದಂತ ಇವತ್ತ ಪ್ರತಿಭಟನೆಯನ್ನು ಮಾಡ್ತೇವೆ. ಬೆಲೆ ಏರಿಕೆ ವಿರುದ್ಧ ನಾವು ಖಂಡನೆಯನ್ನ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ನಾವು ಇವತ್ತು ಹೇಳೋದಕ್ಕೆ ಬಯಸ್ತೇವೆ. ಇವತ್ತು ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿಯಿಂದ ಇವತ್ತು ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವು ಏನು ಪ್ರತಿಭಟನೆ ಮಾಡ್ತಾ ಇದ್ದೀರಿ, ನಮ್ಗೆಲ್ಲ ಗೊತ್ತಿದೆ ಈಗ ಗಲ್ಫ್ ಕಂಟ್ರೀಸ್ ಅಲ್ಲಿ ಯುದ್ಧದ ಕಾರಣ ನಮ್ಮ ಕೇಂದ್ರ ಸರ್ಕಾರ ಏಕಾಏಕಿ ಯಾವುದೇ ರೀತಿ ಒಂದು ಜನರ ಬಗ್ಗೆ ಯೋಚನೆ ಮಾಡದೆ ಗ್ಯಾಸ್ ಸಿಲಿಂಡರ್ ಬೆಲೆನ 50ರಿಂದ 60 ರೂಪಾಯಿವರೆಗೂ ಏರಿಸ್ಬಿಟ್ಟಿದ್ದಾರೆ. ಇದು ತುಂಬಾ ಖಂಡನೀಯ. ನಮ್ಮ ದೇಶದಲ್ಲಿ ಈ ತರ ಮಾಡಿದ್ರೆ ಬಡವರಿಗೆ, ಮಧ್ಯಮ ವರ್ಗದ ಜನಕ್ಕೆ ಇದರಿಂದ ತುಂಬಾ ತೊಂದರೆ ಆಗುತ್ತೆ. ಬಟ್ ನಮ್ಮ ಕೇಂದ್ರ ಸರ್ಕಾರ ಯಾವುದೇ ರೀತಿ ಇದರ ಬಗ್ಗೆ ಆಲೋಚನೆ ಮಾಡ್ತಾ ಇಲ್ಲ. ಸೊ ಈ ಕಾರಣವಾಗಿ ನಾವಿವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಏನು ಕೇಂದ್ರ ಸರ್ಕಾರಕ್ಕೆ ನಾವು ಏನು ಆಗ್ರಹಿಸ್ತಾ ಇರೋದಂದ್ರೆ, ನೀವು ಏನು ಬೆಲೆನ ಜಾಸ್ತಿ ಮಾಡಿದ್ದೀರಾ ಅದನ್ನ ಈ ಕೂಡಲೇ ಅದನ್ನ ಕಡಿತ ಮಾಡಲೇಬೇಕು. ಏನು ಹಳೆ ಬೆಲೆ ಏನಿತ್ತು ಆ ಬೆಲೆಗೆ ತರಬೇಕು.
ಏಕೆ ಅಂತಂದ್ರೆ ಇಲ್ಲಿ ನೋಡಿದ್ರೆ ಎಲ್ಲ ವಾಟ್ಸ್ಆ್ಯಪ್ ಬೇರೆ ಇನ್ನೊಂದ್ರಲ್ಲೆಲ್ಲ ನಮ್ಗೆ ಯಾವುದೇ ರೀತಿ ಶಾರ್ಟೇಜ್ ಇಲ್ಲ. ನಮ್ಗೆ ಎಲ್ಲಾ ರೀತಿ ಇನ್ನೂ ನಮ್ಮ ಕೇಂದ್ರ ಸರ್ಕಾರ ಇನ್ನೂ ಇದನ್ನ ತುಂಬಾ ಯಶಸ್ವಿಯಾಗಿ ನಿಭಾಯಿಸುತ್ತೆ, ನಮ್ಗೆ ಯಾವುದೇ ರೀತಿ ಯಾರು ಭಯ ಬೀಳೋ ಅವಶ್ಯಕತೆ ಇಲ್ಲ ಅಂತಾರೆ. ಇಲ್ಲಿ ನೋಡಿದ್ರೆ ಏಕಾಏಕಿ ಯಾರಿಗೂ ಹೇಳ್ದ 50-60 ರೂಪಾಯಿ ಜಾಸ್ತಿ ಮಾಡ್ತಾರೆ. ಇದು ಜನರಿಗೆ ಬರೆಯಾಗಿನೇ ಇದು ಪರಿಗಣಿಸೋದು ಇದು. ಸೊ ಅದರಿಂದ ಇವತ್ತು ನಾವು ನಮ್ಮ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿಯಿಂದ ನಮ್ಮ ಹಿರಿಯರ ನೇತೃತ್ವದಲ್ಲಿ ನಾವು ಇದನ್ನ ಖಂಡಿಸ್ತೀವಿ, ಪ್ರತಿಭಟನೆ ಕೂಡ ಮಾಡ್ತಾ ಇದ್ದೀವಿ. ಈಗ ಆಲ್ರೆಡಿ ಜಿಲ್ಲಾಧಿಕಾರಿ ಕಚೇರಿಗಳಿಗೆ ರೆಪ್ರೆಸೆಂಟೇಷನ್ ಕೊಟ್ಟಿದ್ದೀವಿ. ಇದನ್ನ ನೀವು ಇಡೀ ದೇಶ ತುಂಬಾ ನೋಡ್ಬೇಕಾಗತ್ತೆ. ಈ ಕೂಡಲೇ ನೀವು ಎಚ್ಚೆತ್ಕೊಳ್ಬೇಕು ಅಂತ ಹೇಳ್ತಾ ನಾನು ಆಗ್ರಹಿಸ್ತಾ ಇದ್ದೀನಿ. ನನ್ನ ಹೆಸರು ನಿಖಿಲ್ ಅಂತ, ಯೂತ್ ಕಾಂಗ್ರೆಸ್ ಸ್ಟೇಟ್ ವೈಸ್ ಪ್ರೆಸಿಡೆಂಟ್.